ನಟ ದರ್ಶನ್ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ನಿನ್ನೆ ದರ್ಶನ್ ಅವರು ಇರುವಂತಹ ಜೈಲಿನಲ್ಲಿ ದರ್ಶನ್ ಅವರು ಐಷಾರಾಮಿ ಜೀವನ ಬಿಂದಾಸ್ ಆಗಿ ದರ್ಶನ್ ಅವರು ಇರುವಂತಹ ಒಂದು ಫೋಟೋ ರಿವೀಲ್ ಆಗಿದೆ. ನೀವು ನೋಡ್ಬೋದು ಆ ಫೋಟೋದಲ್ಲಿ ದರ್ಶನ್ ಅವರು ಸಿಗರೆಟ್ ಹಿಡಿದು ಒಂದು ಕೈಯಲ್ಲಿ ಮಗ್ ಹಿಡಿದು ಆರಾಮಾಗಿ ಯಾರಿಗೋ ಛೇಡಿಸೋ ರೀತಿಯಲ್ಲಿ ಕೂತ್ಕೊಂಡು ನಗ್ತಾ ಕಾಫಿ ಸೇವನೆ ಮಾಡ್ತಾ ಸಿಗರೆಟ್ ಸೇತಾ ಇರೋದನ್ನು, ಹಾಗೆ ಕೂಡ ಒಬ್ಬ ನಟೋರಿಯಸ್ ರೌಡಿ ಕೂಡ ವಿಡಿಯೋ ಕಾಲ್ ಮಾಡಿ ತನ್ನ ಮಗನಿನ ಪರಿಚಯ ಮಾಡಿ ಕೊಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೀವು ನೋಡಿರ್ಬೋದು. ಅದರಲ್ಲಿ ದರ್ಶನ್ ಅವರು ಕೂಡ ಮಾತನಾಡಿರೋದು, ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಕೇಳಿರುವಂಥ ಒಂದು ದೃಶ್ಯವನ್ನು ಕೂಡ ನೀವು ನೋಡಿರ್ಬೋದು. ಈಗಾಗಲೇ ರೇಣುಕಾಸ್ವಾಮಿ ಅವರ ತಂದೆ ಈ ಒಂದು ಕೇಸ್ನ ಇನ್ನೂ ಚುರುಕುಗೊಳಿಸಬೇಕು ಅಂತ ಕಣ್ಣೀರಿಡ್ತಾ ಈ ಒಂದು ಕೇಸ್ನ CBIಗೆ ಒಪ್ಪಿಸಲೇಬೇಕು ಎಂದು ಪಣ ತೊಟ್ಟು ಕೂತಿದ್ದಾರೆ. ಹಾಗಿದ್ಮೇಲೆ ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದು ಕೇಳ್ಕೊಂಬರೋಣ ಬನ್ನಿ. ಮಾದಕ ವಸ್ತುಗಳು ಸಾಗಣೆ ಆಗ್ತಾ ಇದೆ ಅಂದರೆ ಯಾರಿಂದ ಅಂತ? ಯಾರಿಂದ? ಸರ್ಕಾರ ಸಿಸ್ಟಮ್ ಆಗಿರ್ಬೇಕು, ಡಿಪಾರ್ಟ್ಮೆಂಟ್ಸ್ ಕರೆಕ್ಟಾಗಿರಬೇಕು, ಹಾಕ್ಬೇಕು, ಒದೆ ಹಾಕ್ಬೇಕು. ಎಲ್ಲ ಆಗ್ತದೆ ಅಲ್ಲೆಲ್ಲ, ಅದು ಎಲ್ಲ ಆಗ್ತದೆಲ್ಲ ಏನಿಲ್ಲ, ಕಾಸು ಕೊಟ್ಟರೆ ಎಲ್ಲ ಸಿಗ್ತದೆ. ಕಾಸಿಲ್ಲ ಅಂದರೆ ನೀವು ಕಸ ಗುಸು ಬಾತ್ರೂಮ್ ಕೈ ಅವೇ ಆಗೋದು. ಕಾಸಿಲ್ಲ ಅಂದರೆ ಮುಗಿ ಕಸ ಮನ್ಸ ಅಮಾಯಕ ಅಂತ ಸಾಯ್ತಾನೆ. ರಾಜಕೀಯದವರೇ ಜಾಸ್ತಿ ಇದೆಲ್ಲ ಇದು ಮಾಡೋದು. ರಾಜಕೀಯದವ್ರು ಫಸ್ಟ್ ಇದು ಮಾಡಬೇಕು. ಈಗ ಜೈಲಾಧಿಕಾರಿಗಳೆಲ್ಲರೂ ಆಫೀಸಿಗೋದನ್ನ ಇದು ಮಾಡಿದ್ದಾರೆ, ಮೇನ್ ಆಫೀಸನ್ನ ತೆಗ್ದಾಕ್ಬೇಕು. ಬೇರೆ ಕಡೆ ಅವರೇ ಮೇನ್ ಆಗೋದು. ಅವ್ರೇನು ಮಾಡ್ತಾರೆ, ಅವ್ರು ಹೇಳಿದ್ಮೇಲೆ ಇವ್ರು ಮಾರೇ ಮಾಡ್ತಾರೆ. ನನಗೆ ಇಷ್ಟು ಕೊಡು ಅಂದರೆ ಎಲ್ಲಿಂದ ಮಾಡ್ತಾರೆ? ಈಗ ನನಗೆ ಇಷ್ಟು ದುಡ್ಡು ಬೇಕು ಅಂದಾಗ ಅವನು ಮಾರೇ ಮಾಡ್ಬೇಕು ಆ ಕೆಲಸನ ಅಧಿಕಾರಿ. ಅದು ತಪ್ಪು, ಅದು ನಿಲ್ಲಿಸ್ಬೇಕು ಮೇನು. ಅದು ಈಗ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿಯಾದಂಥ ಆತಿಥ್ಯ ಕೊಡ್ತಿದ್ದಾರೆ. ಅದೇ ಕಾಮನ್ ಕೈದಿ ಆಗಿದ್ರೆ ಇಷ್ಟೊಂದು ಕೊಡ್ತಿದ್ರಾ? ಮಾತ್ರ ದುಡ್ಡಿದ್ದು ಅವನು ಕೊಡ್ತಾರೆ. ದುಡ್ಡು ಐತ ನಿಮ್ಮ ತವ ಅವನು ಮನ್ಸನೇ ದರ್ಶನ್. ಅವ್ನು ಹೀರಾಗೋಕೆ ಯಾರು ಕಾರಣ? ನಾವು ಪಿಕ್ಚರ್ ನೋಡಿ ಹೀರಾಗೋದು, ನಮ್ಮಿಂದ ಹೀರಾಗೋದು. ಆ ಪಾಲಿ ನಮ್ಮಿಂದ ಹೀರೋ ಆಗಲ್ಲ, ಹೌದಲ್ವಾ? ನಾವು ಇದ್ರೇನೆ ಪಿಕ್ಚರ್ ನೋಡಿ ಹೀರಾಗೋದು. ಆ ಪಾಲಿ ನಮ್ಮಿಂದ ಹೀರೋ ಆಗೋಕ್ಕಾಗಲ್ಲ. ನಾವು ಇದ್ರೇನೆ ಹೀರಾಗೋದು ಪನ್ಸ. ಈಗ ದೊಡ್ಡ ದೊಡ್ಡ ರೌಡಿಗಳವರೆಲ್ಲ ಈ ಕೋಣನಕುಂಟೆ, ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಅಥವಾ ಸೀನು ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ರೌಡಿಗಳು. ಇವ್ರ ಜೊತೆ ಇವ್ರದ್ದೇನು ಸಂಪರ್ಕ ಒಬ್ಬ ಸೆಲೆಬ್ರಿಟಿಯಾಗಿ ಅಂತ? ಅದು ನಾನು ತಪ್ಪು ಅವೆಲ್ಲ ಹೇಳಲ್ಲ ಸರ್. ಅದು ಅವ್ರ ಬಗ್ಗೆ ಅವ್ರು ಬಿಟ್ಟಾಕಿ ದುಡ್ಡಿದೆ ನೋಡಿ. ನಮ್ಮ ಹೇಳ್ತಲ್ವಾ, ನಿಮ್ತಾವ್ ದುಡ್ಡಿಲ್ಲ ಅವ್ನತಾವ್ ದುಡ್ಡಿದೆ, ನಿಮಗೂ ಮಹಾರಾಜನ್ ಸರ್ ಸಿಕ್ಕೇ ಅಲ್ಲಿ ಜೈಲಲ್ಲಿ. ಈಗಿಂದಲ್ಲ, ಅದು ಆ ಕಾಲದಿಂದ ನಡೀತೈತಿ. ಗಾಂಜಾ ಸಿಗ್ತದೆ, ಎಲ್ಲ ಸಿಗ್ತದೆ, ಮೊಬೈಲು ಗಾಂಜಾ ಎಲ್ಲ ಸಿಗ್ತದೆ. ಯಾಕೆ ಬರ್ತದೆ ಅವೆಲ್ಲ? ಒಬ್ಬ ಮನುಷ್ಯ ಅಲ್ಲಿ ಹೋದ, ಈಗ ಇಲ್ಲಿವರೆಗೆ ದುಡ್ಡು ಸಿಕ್ಕಲ್ಲ. ಅದು ದುಡ್ಡು ಫೈನಾನ್ಸ್ ಸಿಗ್ತದೆ ಗೊತ್ತಾ? ಅದು 20% ಫೈನಾನ್ಸಲ್ಲಿ ಬೆಳಿಗ್ಗೆ ಕೊಟ್ಟರೆ ಸಂಜೆ ಕೊಟ್ಟಿರ್ಬೇಕು. ಇಲ್ಲಿ ಸಿಕ್ಕಲ್ಲ, ಅಲ್ಲಿ ಫೈನಾನ್ಸ್ ಸಿಗ್ತೈತಿ. 20% ಲೆಕ್ಕ ಹಾಕೋದು. 10 ಸಾವಿರಕ್ಕೆ ಎಷ್ಟು? 200 ರೂಪಾಯಿ ಬಡ್ಡಿಗೆ. ಹೆಂಗೆ ಸಿಗ್ತದೆ ಅದೆಲ್ಲ ಬಡ್ಡಿಗೆ? ಎಲ್ಲ ಸಜಾ ಆಗಿದ್ರೆ ಅವ್ರ ಅಡ್ಜಸ್ಟ್ಮೆಂಟು. 14 ವರ್ಷ ಸಜಾ ಆಗಿದ್ದು ಅವನಿಗೆ ಮನೆಗೆ ದುಡ್ಡು ಕಳಿಸ್ತಾನೆ. ಹೆಂಗೆ ಬರ್ತದೆ ದುಡ್ಡು ಅವ್ರಿಗೆ? ಎಲ್ಲ ಅವೆಲ್ಲ ಕಾನೂನು ಸರಿ ಇಲ್ಲ. ಯಾರು ಒಬ್ಬದೇ ಅಲ್ಲ, 3 ಪಕ್ಷನೂ ಅಷ್ಟೇ. ಸಂಘ ಕಾನೂನು ಸರಿಯಾಗಿರಬೇಕು, ಶಿಸ್ತು ಇರಬೇಕು. ಶಿಸ್ತು ಇಲ್ಲ. ಶಿಸ್ತಿದ್ದರೆ ಕರೆಕ್ಟಾಗಿರ್ತದೆ. ಶಿಸ್ತಿಲ್ಲ, ಯಾರಿಗೂ ಇಲ್ಲ ಶಿಸ್ತು. 3 ಪಕ್ಷನೂ ಅಷ್ಟೇ. ಈಗ ಒಂದು ತಿಂಗಳು ಸಿಸ್ಟಮ್ ಮಾಡ್ತಾರೆ, ಒಂದು ತಿಂಗಳು ಹಂಗೆ ಹಿಂಗೆ ಅಂತ ಮತ್ತೆ ಒಂದು ತಿಂಗಳಾದ್ಮೇಲೆ ಅದೇ. ಈಗ ನೀವು ನ್ಯೂಸಲ್ಲಿ ತೋರಿಸ್ತೀರಿ, ಅದು ಏನು ತೋರಿಸ್ತೀರಿ ಅದು ಸುಮ್ಗೋಗೈತದೆ ಅಂತ. ಇದು ಎಲ್ಲ ಆಗೋದೇ ಇಲ್ಲ. ಯಾವನು ಬಂದು ಆಗೋದೇ ಇಲ್ಲ. ಇದು ನಡೀತಾ ಇದ್ದ ದಂಡ ನಡೀತಾ ಇರ್ತದೆ. ಪ್ರಪಂಚ ನಡೀಸೋದು ಏನಂದರೆ ಅಮಾಯಕತೆ. ನಾವು ಈಗ ಎಲೆಕ್ಷನ್ ಫ್ರೀ ಕೊಟ್ಟು 5 ಫ್ರೀ ಕೊಟ್ಟರು. ಏನು ಕೊಟ್ಟರು? ಎಲ್ಲ ಎಣ್ಣೆ ಮೇಲೆ 20 ರೂಪಾಯಿ ಜಾಸ್ತಿ ಮಾಡೋದು. 3 ಸಲ ಜಾಸ್ತಿ ಮಾಡೋದು. ಯಾರ ಮೇಲ್ತಾರೆ? ಗಂಡನ ತೀತಿ ಹೆಂಡತಿ ಕೊಡ್ತಾರೆ. ನಮ್ಮ ಮನೆಯಿಂದ ಅವ್ರ ಮನೆಯಿಂದ ಯಾವ ತನಕ ಇವಾಗ 500 ಕೋಟಿ ಇದ್ದು 1000 ಕೋಟಿ ಮಾಕತ್ತೆ ಒಬ್ಬ MLA. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.